ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಪಾಕ್ ಸೈನ್ಯಾಧಿಕಾರಿ ಕುಟುಂಬಗಳೇ ಪರಾರಿ. ಪಾಕಿಗಳಿಂದಲೇ ಪಾಕ್ ಸರ್ಕಾರ ಅಪಹಾಸ್ಯ. ದಿಕ್ಕೆಟ್ಟ ಪಾಕಿಸ್ತಾನದ ಹೊಸ ಡ್ರಾಮಾ. ಇದೇ ಈ ಹೊತ್ತಿನ ವಿಶೇಷ ಪಾಕ್ ಹೈ ಡ್ರಾಮಾ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ತಲೆಮಾಸಿದ ಉಗ್ರರು ನಡೆಸಿದ ದಾಳಿಯಲ್ಲಿ ಭಾರತದ 26 ಜನ ಪ್ರಾಣವನ್ನ ಕಳೆದುಕೊಂಡಿದ್ರು. ಆರಂಭದಲ್ಲಿ TRF ಅನ್ನು ಸಂಘಟನೆ ಇದಕ್ಕೆ ಹೊಣೆ ಅಂತ ಹೇಳಲಾಗಿತ್ತು. ಆದರೆ ಘಟನೆಗೆ ತಾನು ಹೊಣೆಯಲ್ಲ ಅಂತ TRF ಹೇಳಿತ್ತು. ಬಳಿಕ ಅನುಮಾನದ ಕಣ್ಣುಗಳು ಪಾಕ್ ಸೇನೆಯತ್ತ ತಿರುಗಿದ್ವು. ಇದರ ನಡುವೆ ಯುದ್ಧದ ಛಾಯೆ ಆವರಿಸುತ್ತಿದ್ದಂತೆ ಪಾಕ್ ಸೇನಾಧಿಕಾರಿಗಳು ತಮ್ಮ ಕುಟುಂಬಗಳನ್ನು ವಿದೇಶಕ್ಕೆ ಏರ್ಲಿಫ್ಟ್ ಮಾಡಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ताकि वो पाकिस्तान की कहानी ना भूलें. Well, our forefathers they thought that we are different from the Hindus in every possible aspect of life. Our religion is different, our customs are different, our traditions are different, our thoughts are different, our ambitions are different. That was the foundation of the two nation theory that was laid there. That we are two nations, we are not one nation. So because of that, our forefathers they struggled, mounted that incessant struggle to create this country. Our forefathers, they have sacrificed immensely, and we have sacrificed a lot for the creation of this country, and we know how to defend it. ಅಬ್ಬಬ್ಬಾ, ಅದೇನು ಮಾತು, ಅದೇನು ಸಿದ್ಧಾಂತ, ಅದೇನು ರಣರೋಚಕ ಭಾಷಣ, ಅದೇನು ರೋಷಾವೇಶ, ಅದೇನು ಕಿಚ್ಚು. ಭಾರತ ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಬೇರೆ ಬೇರೆ. ನಮ್ಮ ಧರ್ಮ ಬೇರೆ, ಅವರ ಧರ್ಮ ಬೇರೆ. ಇದನ್ನ ಅರಿತ ನಮ್ಮ ಪೂರ್ವಜರು ಎರಡು ರಾಷ್ಟ್ರಗಳ ಸಿದ್ಧಾಂತ ಪ್ರತಿಪಾದಿಸಿ ಪಾಕಿಸ್ತಾನವನ್ನ ಹುಟ್ಟುಹಾಕಿದ್ದಾರೆ. ಅದರ ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅಂತ ಗೊತ್ತು ಅಂತ ಪಾಕ್ ಸೇನೆಯ ಮುಖ್ಯಸ್ಥ ಆಸಿಮ್ ಮುನೀರ್ ISI ಸಮ್ಮೇಳನದಲ್ಲಿ ಹೇಳಿಕೊಂಡಿದ್ದ. ಆಗ ಆ ಭಾಷಣ ಕೇಳಿದ್ದವರು ಅದಕ್ಕೆ ಶಿಳ್ಳೆ ಚಪ್ಪಾಳೆಗಳನ್ನ ಹೊಡೆದು ಉತ್ತೇಜಿಸಿದ್ರು. ಜಸ್ಟ್ 10 ಡೇಸ್, ಓನ್ಲಿ 10 ಡೇಸ್ನಲ್ಲಿ ಪಾಕ್ ಸೇನೆಯ ಮುಖ್ಯಸ್ಥ ಭಾರತದ ಸೇನಾಬಲವನ್ನು ನೆನೆದು ಬೆವರಿ ಹೋಗಿದ್ದಾನೆ. ಏಪ್ರಿಲ್ 16ರಂದು ಪಾಕಿಸ್ತಾನದ ಗೂಢಚರ ಸಂಸ್ಥೆ ISI ಸಮ್ಮೇಳನದಲ್ಲಿ ರೋಷಾವೇಶದ ಮಾತುಗಳನ್ನಾಡಿದ್ದವ ಹೆದರಿಕೊಂಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಏನದು ಸಾಕ್ಷ್ಯ ಅಂತ ನೋಡೋಣ ಬನ್ನಿ. ಹತ್ತೇ 10 ದಿನದಲ್ಲಿ ಹೆದರಿದ್ನ ಪಾಕ್ ಸೇನಾ ಮುಖ್ಯಸ್ಥ. ಯೋಧಕ್ಕೆ ಹೆದರಿ ಕುಟುಂಬಸ್ಥರನ್ನ ವಿದೇಶಕ್ಕೆ ಏರ್ಲಿಫ್ಟ್. ಏಪ್ರಿಲ್ 16ರಂದು ಈ ರೀತಿಯ ರೋಷಾವೇಶದ ಮಾತುಗಳನ್ನಾಡಿದ್ದ ಪಾಕಿಸ್ತಾನ ಸೇನೆಯ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆಯುತ್ತೆ ಅಂತ ಊಹೆ ಮಾಡಿರಲಿಲ್ಲವೋ ಏನೋ ಅಂತ ಗೊತ್ತಿಲ್ಲ. ಆತ ರೋಷಾವೇಶದ ಭಾಷಣ ಮಾಡಿದ ಕೇವಲ 6 ದಿನಕ್ಕೆ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದ್ರು. ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ ಉಗ್ರರು ಧರ್ಮವನ್ನ ಕೇಳಿ ಹತ್ಯೆ ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಜನರಲ್ ಆಸಿಮ್ ಮುನೀರ್ ಮಾಡಿದ ಭಾಷಣವೇ ಅಂತ ಹಲವಾರು ಜನ ಆರೋಪಿಸಿದ್ದಾರೆ. ಈತ ನೀಡಿದ ಪ್ರಚೋದನೆಯಿಂದ ತಲೆಮಾಸಿದ ಉಗ್ರರು ಭಾರತದಲ್ಲಿ ದಾಳಿ ಮಾಡಿದ್ದಾರೆ ಅನ್ನೋ ದೊಡ್ಡ ಆರೋಪ ಕೇಳಿಬರ್ತಿದೆ. ಪಹಲ್ಗಾಮ್ ಉಗ್ರರ ದಾಳಿಗೆ ಜನರಲ್ ಆಸಿಮ್ ಮುನೀರ್ ಮಾಡಿರುವ ಭಾಷಣವೇ ಮುಖ್ಯ ಕಾರಣ ಅನ್ನೋ ಆರೋಪ ಕೇಳಿಬಂದಿದೆ. ಈ ಆರೋಪ ಕೇಳಿ ಬಂದ ಬಳಿಕ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅನ್ನೋ ಒತ್ತಾಯ ಭಾರತದಲ್ಲಿ ಕೇಳಿಬರ್ತಿದೆ. ಭಾರತ ಸರ್ಕಾರ ಭಾರತೀಯ ಸೇನೆ, ನೌಕಾಸೇನೆ, ವಾಯುಸೇನೆಗೆ ಸರ್ವ ಸನ್ನದ್ಧವಾಗಿರುವಂತೆ ಸೂಚನೆ ನೀಡಿದೆ. ಇದಾದ ಬಳಿಕ ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಪಾಕ್ ಸೇನೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಇದಕ್ಕೆ ಭಾರತೀಯ ಸೇನೆ ಸರಿಯಾದ ಪ್ರತ್ಯುತ್ತರ ನೀಡಿದೆ.
ಇದರ ನಡುವೆ ಎರಡು ದೇಶಗಳಲ್ಲಿ ಯುದ್ಧದ ಛಾಯೆ ಆವರಿಸಿದೆ. ಯುದ್ಧ ಭೀತಿ ಆರಂಭವಾಗ್ತಿದ್ದಂತೆ ಪಾಕ್ ಸೇನೆ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಸೇರಿ ಹಲವು ಹಿರಿಯ ಅಧಿಕಾರಿಗಳು ತಮ್ಮ ಕುಟುಂಬಗಳನ್ನ ವಿದೇಶಕ್ಕೆ ಏರ್ಲಿಫ್ಟ್ ಮಾಡಿಸಿದ್ದಾರೆ. ಯಾವ ಸೇನಾಧಿಕಾರಿಗಳ ಕುಟುಂಬಗಳು ವಿದೇಶಕ್ಕೆ ಪಲಾಯನ ಮಾಡಿವೆ ಅನ್ನೋದನ್ನ ನೋಡೋದಾದ್ರೆ, ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್, ಇಂಟರ್ ಸರ್ವಿಸಸ್ ಸಾರ್ವಜನಿಕ ವ್ಯವಹಾರಗಳ ಡಿಜಿ ಲೆಫ್ಟಿನೆಂಟ್ ಜನರಲ್ ಆಸಿಮ್ ಮಲ್ಲಿಕ್, ಸ್ಟಾಫ್ ಸಮಿತಿ ಜಂಟಿ ಮುಖ್ಯಸ್ಥರ ಅಧ್ಯಕ್ಷ ಜನರಲ್ ಸಾಹಿರ್ ಶಂಸದ್ ಮಿರ್ಜಾ ಕುಟುಂಬಗಳು ವಿದೇಶಕ್ಕೆ ಪಲಾಯನ ಮಾಡಿವೆ. ಖಾಸಗಿ ವಿಮಾನಗಳಲ್ಲಿ 3 ಅಧಿಕಾರಿಗಳ ಕುಟುಂಬಸ್ಥರನ್ನ ಬ್ರಿಟನ್ ಮತ್ತು ನ್ಯೂಜರ್ಸಿಗೆ ರವಾನಿಸಲಾಗಿದೆ. ಹೀಗೆ ತಮ್ಮ ಕುಟುಂಬದವರ ರಕ್ಷಣೆಗೆ ಸೇನಾಧಿಕಾರಿಗಳು ಒತ್ತು ನೀಡಿರೋದ್ರಿಂದ ಪಾಕಿಸ್ತಾನ ಸೇನೆಗೆ ಯುದ್ಧದ ಭಯ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಿದೆ. ದೇಶವನ್ನ ರಕ್ಷಿಸೋದು ಹೇಗೆ ಅನ್ನೋದು ನಮಗೆ ಗೊತ್ತು ಅಂತ ಹೇಳಿದ್ದ ಜನರಲ್ ಆಸಿಮ್ ಮುನೀರ್ ತಮ್ಮ ದೇಶದ ಜನರನ್ನ ರಕ್ಷಣೆ ಮಾಡೋದು ಬಿಟ್ಟು ತಮ್ಮ ಕುಟುಂಬಗಳ ರಕ್ಷಣೆಗೆ ಹೆಚ್ಚು ಒತ್ತು ನೀಡಿರುವುದನ್ನು ನೋಡಿದ್ರೆ ಎಲ್ಲಿ ಭಾರತ ತಮ್ಮನ್ನ ಗುರಿಯಾಗಿಸಿಕೊಳ್ಳುತ್ತೋ ಅನ್ನೋ ಚಿಂತೆಗೆ ಬಿದ್ದಂತೆ ಕಾಣ್ತಿದೆ. ಪಲಾಯನದ ನಡುವೆ ಅಣುಬಾಂಬ್ ಬಳಕೆಯ ವಾರ್ನ್. ಮತ್ತೆ ನಾಲಗೆ ಹರಿಬಿಟ್ಟ ಪಾಕಿಸ್ತಾನ ಮಂತ್ರಿ ಹನೀಫ್ ಅಬ್ಬಾಸಿ. ಒಂದು ಕಡೆ ಪಾಕಿಸ್ತಾನದ ಸೇನಾಧಿಕಾರಿಗಳು ಯುದ್ಧದ ಭಯದಲ್ಲಿ ತಮ್ಮ ಕುಟುಂಬಗಳನ್ನು ವಿದೇಶಕ್ಕೆ ಕಳಿಸುತ್ತಿದ್ದಾರೆ. ಇದರ ನಡುವೆ ಪಾಕಿಸ್ತಾನದ ಸಚಿವನೊಬ್ಬ ಭಾರತದ ವಿರುದ್ಧ ನಾಲಗೆ ಹರಿಬಿಟ್ಟಿದ್ದಾನೆ. ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಭಾರತ ಹಲವು ನಿರ್ಬಂಧಗಳನ್ನ ಹೇರಿತ್ತು. ಸಿಂಧೂ ನದಿ ನೀರು ಒಪ್ಪಂದವನ್ನ ರದ್ದು ಮಾಡಿತ್ತು. ಇದರಿಂದಾಗಿ ಸಿಂಧೂ, ಝೀಲಂ, ಚೇನಾಬ್ ನದಿ ನೀರಿನ ಹರಿವಿನ ಕುರಿತು ಪಾಕಿಸ್ತಾನಕ್ಕೆ ಮಾಹಿತಿ ನೀಡಲು ಭಾರತ ನಿರಾಕರಿಸಿತ್ತು. ಅಲ್ಲದೆ ತಕ್ಷಣದಿಂದಲೇ ಪಾಕಿಸ್ತಾನಕ್ಕೆ ಹರಿಯುತ್ತಿದ್ದ ನೀರನ್ನು ನಿಲ್ಲಿಸಿ ಈ ಕುರಿತು ಸಚಿವನನ್ನ ಪ್ರಶ್ನಿಸಿದಾಗ ನಮ್ಮ ಬಳಿಯೂ ಅಣುಬಾಂಬ್ ಇದೆ, ಅದನ್ನ ಪ್ರದರ್ಶನ ಮಾಡೋಕೆ ಇಟ್ಟುಕೊಂಡಿಲ್ಲ ಅಂತ ಹನೀಫ್ ಅಬ್ಬಾಸಿ ಭಾರತವನ್ನ ಪ್ರಚೋದಿಸೋ ಹೇಳಿಕೆ ನೀಡಿದ್ದಾನೆ. ಆತ ಏನು ಹೇಳಿದ್ದಾನೆ ನೋಡಿ. उन्होंने कह दिया ना कि अगर हमारा पानी बंद करेंगे तो फिर जंग के लिए तैयार हो जाएं। ये जो गोरी, शहीन, गजनवी, ये चौकों में सजाने के लिए नहीं हमने रखे हुए, ये हमने हिंदुस्तान के लिए रखे हैं बाबा। ये जो 130 एटॉमिक हमारे पास वेपन है वो हमने सिर्फ मॉडल बनाने के लिए नहीं रखे हुए। ಪಾಕಿಸ್ತಾನದ ಸಚಿವರು, ನಾಯಕರು ಇದೇ ಮೊದಲ ಬಾರಿಗೆ ಈ ರೀತಿ ಹೇಳಿಲ್ಲ ಬಿಡಿ. ಇದು ನಮ್ಮ ಬುಟ್ಟಿಯಲ್ಲಿ ಹಾವಿದೆ ಅನ್ನೋ ತಂತ್ರಗಾರಿಕೆ. ಒಂದು ವೇಳೆ ಯುದ್ಧವೇನಾದ್ರೂ ನಡೆದ್ರೆ ಪಾಕಿಸ್ತಾನ ಅನ್ನೋ ಪಾಪರೆದ್ದು ಹೋಗಿರೋ ದೇಶ 3 ದಿನಕ್ಕೆ ಮಕಾಡೆ ಮಲಗುತ್ತೆ. ಪಾಕಿಸ್ತಾನದ ಬಳಿ ಘೋರಿ, ಘಜ್ನವಿ, ಶಾಹಿನ್ ಕ್ಷಿಪಣಿಗಳಿರಬಹುದು. ಹೀಗಂತ ಭಾರತವೇನು ಹೆದರಿ ಕೂರಲ್ಲ. ನಮ್ಮ ಬಳಿ ಕ್ಷಿಪಣಿಗಳನ್ನ ಆಗಸದಲ್ಲಿಯೇ ಹೊಡೆದುರುಳಿಸುವ ವ್ಯವಸ್ಥೆ ಇದೆ ಅನ್ನೋದನ್ನ ಈ ಹನೀಫ್ ಅಬ್ಬಾಸಿ ಮರೆತು ಹೋದಂತಿದೆ. ಭಾರತ, ಇಸ್ರೇಲ್ ಸ್ನೇಹಕ್ಕೆ ಗುರುತಾದ ಅವ್ಯಾಕ್ಸ್ ನಮ್ಮ ಬಳಿ ಇದೆ. ಒಂದು ವೇಳೆ ಯಾವುದೇ ದೇಶ ಭಾರತದ ವಿರುದ್ಧ ಕ್ಷಿಪಣಿಗಳನ್ನ ಹಾರಿಸಿದ್ರೆ ಈ ಅವ್ಯಾಕ್ಸ್ ಅದನ್ನ ಆಗಸದಲ್ಲಿಯೇ ಹೊಡೆದುರುಳಿಸುತ್ತೆ. ಒಂದೆಡೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ರೋಷಾವೇಶದ ಭಾಷಣ, ಇನ್ನೊಂದೆಡೆ ನಮ್ಮ ಬಳಿಯೂ ಅಣ್ವಸ್ತ್ರ ಇದೆ ಹುಷಾರಂತಿರೋ ಸಚಿವ. ಮಗದೊಂದೆಡೆ
ತಮ್ಮ ದೇಶದವರನ್ನೇ ಟ್ರೋಲ್ ಮಾಡ್ತಿರೋ ಪಾಕಿಸ್ತಾನಿಗಳು, ಪಾಕಿಸ್ತಾನದ ಆರ್ಥಿಕತೆ ಹಳ್ಳ ಹಿಡಿದು ದಶಕವೇ ಕಳೆದು ಹೋಗಿವೆ. ಜಗತ್ತಿನ ರಾಷ್ಟ್ರಗಳ ಎದುರು ಭಿಕ್ಷಾಪಾತ್ರೆ ಹಿಡಿದು ನಿಂತಿರೋ ಪಾಕಿಸ್ತಾನಕ್ಕೆ ಅಲ್ಲಿನ ಜನರೇ ಚೀಮಾರಿ ಹಾಕ್ತಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಛಾಯೆ ಆವರಿಸಿದ್ರೆ ಹೇಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಎರಡು ದೇಶಗಳ ಪ್ರಜೆಗಳು ಆಯಾ ದೇಶದ ಪರ ಬಂಡೆಯಂತೆ ನಿಲ್ತಿದ್ರು. ಆದರೆ 2014ರ ಬಳಿಕ ಭಾರತ ಪಾಕಿಸ್ತಾನ ನಡುವೆ ಸೇನಾ ಬಲಾಬಲದಲ್ಲಿ ಭಾರಿ ವ್ಯತ್ಯಾಸವಾಗಿದೆ. ಎರಡ್ 2014ಕ್ಕೂ ಮೊದಲು ಪಾಕ್ ಪ್ರೇರಿತ ಉಗ್ರರು ಭಾರತದ ಹಲವೆಡೆ ದೀಪಾವಳಿ ಪಟಾಕಿಯಂತೆ ಬಾಂಬ್ಗಳನ್ನ ಸಿಡಿಸುತ್ತಿದ್ರು. ಆದ್ರೆ ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಉಗ್ರರ ಆಟಾಟೋಪಕ್ಕೆ ಬ್ರೇಕ್ ಬಿದ್ದಿದೆ. ಜಮ್ಮು ಕಾಶ್ಮೀರದ ಗಡಿ ದಾಟಿ ಬರೋಕೆ ಉಗ್ರರು ಹೆದರ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಮೋದಿ ಸರ್ಕಾರ ಭಾರತೀಯ ಸೇನೆಗೆ ಬೆಂಬಲ ನೀಡುತ್ತಿದೆ. ಸೇನೆ ಯಾವ ನಿರ್ಧಾರ ತೆಗೆದುಕೊಂಡರೂ ಚಕಾರ ಎತ್ತುತ್ತಿಲ್ಲ. ಎರಡು 2016ರಲ್ಲಿ ಉರಿಯ ಸೈನಿಕ ಶಿಬಿರದ ಮೇಲೆ ಉಗ್ರರು ದಾಳಿ ನಡೆಸಿದರು. ಇದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿ ಪಾಕ್ ಪ್ರೇರಿತ ಉಗ್ರರನ್ನ ಹೆಕ್ಕಿ ಕೊಂದು ಹಾಕಿತ್ತು. ಎರಡು 2019ರಲ್ಲಿ ಸಿಆರ್ಪಿಎಫ್ ಯೋಧರನ್ನ ಗುರಿಯಾಗಿಸಿ ಪುಲ್ವಾಮಾದಲ್ಲಿ ದಾಳಿ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಬಾಲಾಕೋಟ್ನಲ್ಲಿ ಏರ್ ಸ್ಟ್ರೈಕ್ ನಡೆಸಿ ಉಗ್ರರ ಅಡಗುದಾಣವನ್ನ ನಾಮಾವಶೇಷ ಮಾಡಿದ್ರು. ಇದೆಲ್ಲವನ್ನ ನೋಡಿರೋ ಪಾಕಿಸ್ತಾನ ಪ್ರಜೆಗಳು ಭಾರತದ ರಿಯಲ್ ಪವರ್ ಏನು ಅನ್ನೋದನ್ನ ಅರಿತಿದ್ದಾರೆ. ಹಿಂದೆಲ್ಲ ತನ್ನ ದೇಶದ ಸೇನೆಯ ಪರ ನಿಲ್ತಿದ್ದ ಪಾಕಿಸ್ತಾನಿಯರು ತಮ್ಮದೇ ದೇಶದ ಸರ್ಕಾರವನ್ನ ಟ್ರೋಲ್ ಮಾಡ್ತಿದ್ದಾರೆ, ಮೀಮ್ಸ್ ಮಾಡಿ ಮಜಾ ತಗೋತಿದ್ದಾರೆ. ಪಾಕಿಸ್ತಾನಿಯರು ಹೀಗೆ ತಮ್ಮದೇ ದೇಶದ ಸರ್ಕಾರದ ವಿರುದ್ಧ ಟ್ರೋಲ್ ಮಾಡ್ತಿರೋದು ಯಾಕೆ ಅನ್ನೋದನ್ನ ವ್ಯಕ್ತಿಯೊಬ್ಬ ನೀಡಿರೋ ಹೇಳಿಕೆಯಿಂದಲೇ ಗೊತ್ತಾಗುತ್ತೆ. ಪಾಕಿಸ್ತಾನದ ಆರ್ಥಿಕತೆ ಹಳ್ಳ ಹಿಡಿದು ಹೋಗಿದೆ. ಹಣದುಬ್ಬರ ಹಿಡಿತಕ್ಕೆ ಸಿಗ್ತಿಲ್ಲ. ಜಗತ್ತಿನ ರಾಷ್ಟ್ರಗಳ ಎದುರು ಪಾಕಿಸ್ತಾನ ಭಿಕ್ಷಾಪಾತ್ರೆ ಹಿಡಿದು ಅಲಿಯುತ್ತಿದೆ. ಇದೆಲ್ಲವನ್ನ ನೋಡಿ ಅಲ್ಲಿನ ಜನ ಬೇಸತ್ತು ಹೋಗಿದ್ದಾರೆ. 4-5 सालों में हम सारे पाकिस्तानी चांद पे पहुंच जाएंगे। ये कैसी बात की आप? ये ऐसी बात है, चांद पे आपको ये फूड, गिजा, मिठाई, ऑक्सीजन, हवा, पानी, बिजली, ये चीजें वहाँ पे नहीं मिलेंगी। नहीं मिलती जी। तो और 4-5 सालों में आपको ये पाकिस्तान में भी नहीं मिलेंगी। ನಮ್ಮ ಬಳಿ ಅಣ್ವಸ್ತ್ರ ಇದೆ, ಅದನ್ನ ಪ್ರದರ್ಶನಕ್ಕೆ ಇಟ್ಟುಕೊಂಡಿಲ್ಲ. ಭಾರತದ ವಿರುದ್ಧ ಬಳಸಲು ಹಿಂದೆ ಮುಂದೆ ನೋಡಲ್ಲ ಅಂತ ಬಡಬಡಿಸಿದ ಹನೀಫ್ ಅಬ್ಬಾಸಿಗೆ ಯುವತಿಯೊಬ್ಬಳು ರಿಯಾಲಿಟಿ ಚೆಕ್ ಮಾಡಿಸಿದ್ದಾಳೆ. ಒಂದು ವೇಳೆ ಈಗೇನಾದ್ರೂ ಯುದ್ಧ ನಡೆದ್ರೆ ಪಾಕಿಸ್ತಾನ ಹೀನಾಯ ಸೋಲು ಕಾಣಲಿದೆ. ನಮ್ಮ ಹತ್ತಿರ ಎಷ್ಟು ಶಸ್ತ್ರಾಸ್ತ್ರಗಳಿವೆ ಅನ್ನೋದು ಗೊತ್ತಾ? ಈಗಿರೋ ಸಾಲದ ಜೊತೆಗೆ ಇನ್ನಷ್ಟು ಸಾಲ ಮಾಡಿ ಶಸ್ತ್ರಾಸ್ತ್ರ ಖರೀದಿಸಬೇಕಾಗುತ್ತೆ ಅಂತ ಹೇಳಿದ್ದಾಳೆ. जंगे होती हैं भरे हुए पेट के साथ। अच्छा समझ आए? बात सुने, आप गजवा ही छोड़े। इस टाइम जो पाकिस्तान की सूरत हाल है, गुर्बत देख लें, एजुकेशन देख लें, टेक्नोलॉजी देख, वेपन है हमारे पास। इस टाइम जो कोई छोटी मोटी जंग गजवा हिंद को छोड़े वो बहुत बड़ी बात है। छोटी मोटी जंग भी लग जाए अगर, तो हमारे तो यहाँ पे कर्जे ही नहीं हमसे पूरे हो रहे। हमने वेपन्स कहाँ से पूरे कर? ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ವಿರುದ್ಧ ಟ್ರೋಲ್. ನಮ್ಮ ಸರ್ಕಾರವೇ ಮುಗಿಸುತ್ತೆ, ಭಾರತೀಯ ಸೇನೆ ಬೇಕಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಂತೂ ಪಾಕಿಸ್ತಾನಿಯರು ತಮ್ಮದೇ ಸರ್ಕಾರವನ್ನ ರೋಸ್ಟ್ ಮಾಡ್ತಿದ್ದಾರೆ. ಯುದ್ಧ ಗಿದ್ಧ ಅನ್ನೋ ದೊಡ್ಡ ಮಾತುಗಳನ್ನ ಬಿಡಿ, ಒಂದು ವೇಳೆ ಭಾರತವೇನಾದ್ರೂ ಯುದ್ಧ ಆರಂಭಿಸಿದ್ರೆ ನಮ್ಮ ಕತೆ ಮುಗಿಯುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇದರ ಜೊತೆಗೆ ತರಹೇವಾರಿ ಮಿಮ್ಸ್ಗಳು ಕೂಡ ಹರಿದಾಡ್ತಿವೆ. 1960ರ ಸಿಂಧೂ ನದಿ ನೀರು ಒಪ್ಪಂದ ರದ್ದುಗೊಳಿಸಿದ ಕುರಿತ ಮೀಮ್ ಭಾರಿ ವೈರಲ್ ಆಗಿದೆ. ನನ್ನ ಕಣ್ಣೊಳಗೆ ಸಾಬೂನು ಹೋಗಿದೆ, ಭಾರತೀಯರೇ ದಯವಿಟ್ಟು ನೀರು ಕೊಡಿ ಅಂತ ವ್ಯಕ್ತಿಯೊಬ್ಬ ಕೇಳ್ತಿರೋ ಮೀಮ್ ಸೋಷಿಯಲ್ ಮೀಡಿಯಾದಲ್ಲಿ ಜೋರು ಸದ್ದು ಮಾಡ್ತಿದೆ.
ಭಾರತೀಯ ಸೇನೆ ನಮ್ಮ ದೇಶದ ಮೇಲೆ ದಾಳಿ ಮಾಡೋ ಹಾಗಿದ್ರೆ ರಾತ್ರಿ 9 ಗಂಟೆ ಒಳಗೆ ದಾಳಿ ಮಾಡಲಿ. 9 ಕಾಲಿಗೆ ನಮ್ಮ ದೇಶದಲ್ಲಿ ಗ್ಯಾಸ್ ಸರ್ವಿಸ್ ನಿಲ್ಲಿಸಿ ಬಿಡ್ತಾರೆ ಅಂತ ಒಬ್ಬ ಮೀಮ್ ಹಾಕಿದ್ದಾನೆ. ಭಾರತೀಯ ಸೇನೆ ಲಾಹೋರ್ ಮೇಲೆ ದಾಳಿ ಮಾಡಿ ಅದನ್ನ ವಶಪಡಿಸಿಕೊಂಡ ಅರ್ಧ ಗಂಟೆಯಲ್ಲಿ ವಾಪಸ್ ಕೊಟ್ಟು ಬಿಡ್ತಾರೆ ಅಂತ ಇನ್ನೊಬ್ಬರು ಮೀಮ್ ಸೃಷ್ಟಿಸಿದ್ದಾರೆ. ಭಾರತೀಯರು ನಮ್ಮ ಮೇಲೆ ಬಾಂಬ್ ಹಾಕುವ ದಡ್ಡತನ ಮಾಡ್ತಾರಾ ಅಂತ ಒಬ್ಬಾತ ಪ್ರಶ್ನಿಸಿದ್ದ. ಆತನಿಗೆ ಉತ್ತರ ನೀಡಿರೋ ಮತ್ತೊಬ್ಬ ವ್ಯಕ್ತಿ, ಭಾರತೀಯರು ಅಂತ ದಡ್ಡತನದ ಕೆಲಸಕ್ಕೆ ಕೈ ಹಾಕಲಿ, ಕನಿಷ್ಠ ಆಗಲಾದರೂ ನಾವು ಅನುಭವಿಸುತ್ತಿರೋ ಈ ಕಷ್ಟ ಕೊನೆಯಾಗಲಿದೆ ಅಂತ ಹೇಳಿದ್ದಾನೆ. ಮತ್ತೊಬ್ಬ ವ್ಯಕ್ತಿ ಇನ್ನಷ್ಟು ಮುಂದುವರಿದು, ಭಾರತೀಯ ಸೇನೆ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನು ಮುಗಿಸಬೇಕಿಲ್ಲ, ನಮ್ಮ ಸರ್ಕಾರವೇ ಅಂತ ಕೆಲಸ ಮಾಡ್ತಿದೆ ಅಂತ ಮೀಮ ಹಾಕಿದ್ದಾನೆ. ಇಷ್ಟು ದಿನ ತನ್ನ ದೇಶದಲ್ಲಿ ಯಾವ ಭಯೋತ್ಪಾದಕರಿಗೂ ಜಾಗ ನೀಡಿಲ್ಲ ಅಂತ ಪಾಕಿಸ್ತಾನ್ ಹೇಳಿಕೊಳ್ಳುತ್ತಿತ್ತು. ಆದರೆ ಪಹಲ್ಗಾಮ್ನಲ್ಲಿ ಉಗ್ರರು ಧರ್ಮ ಕೇಳಿ ಜನರನ್ನು ಹತ್ಯೆ ಮಾಡಿದ ಬಳಿಕ ಅದರ ಮುಖವಾಡ ಕಳಚಿ ಬಿದ್ದಿದೆ. ಜಗತ್ತಿನ ಎದುರು ಉಗ್ರರನ್ನು ಘೋಷಣೆ ಮಾಡ್ತಿರೋರು ಯಾರು ಅನ್ನೋದು ಬಯಲಾಗಿದೆ. ಇದೇ ಕಾರಣಕ್ಕೆ ಅಮೆರಿಕದ ಮಾಜಿ ಅಧಿಕಾರಿಯೊಬ್ಬರು ಪಾಕಿಸ್ತಾನವನ್ನು ಉಗ್ರ ರಾಷ್ಟ್ರ ಅಂತ ಘೋಷಿಸಲು ಒತ್ತಾಯಿಸಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪಾಕಿಸ್ತಾನ ಇಷ್ಟು ದಿನ ತನ್ನ ದೇಶದಲ್ಲಿ ಯಾವ ಉಗ್ರರಿಗೂ ಜಾಗ ಕೊಟ್ಟಿಲ್ಲ ಅಂತ ಹೇಳಿಕೊಂಡು ಬಂದಿತ್ತು. ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್, ಹರ್ಕತ್ ಉಲ್ ಜಿಹಾದ್ ಅಲ್ ಇಸ್ಲಾಮಿ, ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ್ ಸೇರಿ 100 ಉಗ್ರ ಸಂಘಟನೆಗಳಿಗೆ ಪಾಕಿಸ್ತಾನ ಸೇಫ್ ಜಾಗವಾಗಿದೆ. ಆದ್ರೂ ಉಗ್ರರಿಗೆ ನಮ್ಮ ದೇಶದಲ್ಲಿ ಜಾಗ ಕೊಟ್ಟಿಲ್ಲ ಅಂತ ಜಗತ್ತಿಗೆ ಸುಳ್ಳು ಹೇಳುತ್ತಾ ಬರ್ತಿತ್ತು. ಆದರೆ ಪಹಲ್ಗಾಮ್ನಲ್ಲಿ ನಡೆದಿರೋ ಉಗ್ರರ ದಾಳಿ ಪಾಕಿಸ್ತಾನದ ಮುಖವಾಡವನ್ನ ಕಳಚಿ ಹಾಕಿದೆ. ನಿಜವಾಗಿಯೂ ಉಗ್ರರಿಗೆ ಜಾಗ ಕೊಟ್ಟಿರೋದು ಯಾರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗುವ ಹಾಗೆ ಮಾಡಿದೆ. ಪಾಕಿಸ್ತಾನದ ವಿರುದ್ಧ ಭಾರತ ಈ ಹಿಂದಿನಿಂದಲೂ ಹಲವು ಸಾಕ್ಷ್ಯಗಳನ್ನ ನೀಡಿತು. ಪಾಕಿಸ್ತಾನ ಉಗ್ರರ ಸ್ವರ್ಗ ಅಂತ ಹೇಳಿದ್ರು ಪಾಕ್ ನಾಯಕರು ಅದನ್ನು ನಿರಾಕರಿಸುತ್ತಾ ಬರ್ತಿದ್ರು. ಲಾಡೆನ್ಗೂ ಆಸಿಮ್ ಮುನೀರ್ಗೂ ವ್ಯತ್ಯಾಸವೇ ಇಲ್ಲ. ಆಸಿಮ್ ಮುನೀರ್ ಉಗ್ರ ಎಂದು ಘೋಷಿಸಲು ಆಗ್ರಹ. ಪಹಲ್ಗಾಮ್ ದಾಳಿ ಬಳಿಕ ಭಾರತದ ಪರ ಹಲವಾರು ದೇಶಗಳು ನಿಂತಿವೆ. ಇದೇ ರೀತಿ ಅಮೆರಿಕದ ರಕ್ಷಣಾ ಇಲಾಖೆ ಪೆಂಟಗನ್ನಲ್ಲಿ ಅಧಿಕಾರಿಯಾಗಿದ್ದ ಮೈಕೆಲ್ ರುಬಿನ್ ಭಾರತಕ್ಕೆ ಸಲಹೆ ನೀಡಿದ್ದಾರೆ. ಒಸಾಮಾ ಬಿನ್ ಲಾಡೆನ್ಗೂ ಪಾಕ್ ಸೇನೆ ಮುಖ್ಯಸ್ಥ ಆಸಿಮ್ ಮುನೀರ್ಗೂ ಯಾವುದೇ ವ್ಯತ್ಯಾಸವಿಲ್ಲ. ಆಸಿಮ್ ಮುನೀರ್ನನ್ನ ಜಾಗತಿಕ ಉಗ್ರ ಅಂತ ಘೋಷಿಸಲು ವಿಶ್ವಸಂಸ್ಥೆ ಅಮೆರಿಕದ ಮೇಲೆ ಒತ್ತಡ ಹೇರಿ ಅನ್ನೋ ಸಲಹೆಯನ್ನ ನೀಡಿದ್ದಾರೆ. The only difference between Osama bin Laden and Asif Munir is Osama bin Laden lived in a cave and Asif Munir lives in a palace. But beyond that, the two are the same, and their end should also be the same. ಜಗತ್ತಿಗೆ ಪಾಕ್ ನರಿಬುದ್ಧಿಯ ಕುರಿತು ಗೊತ್ತಾಗಿದೆ. ತನ್ನ ನಿಜ ಬಣ್ಣ ಬಯಲಾದ ಬಳಿಕ ಪಾಕ್ ನಾಯಕರು ಹೊಸ ನಾಟಕ ಆರಂಭಿಸಿದ್ದಾರೆ. ನಮ್ಮ ಬಳಿ ಅಣ್ವಸ್ತ್ರವಿದೆ ಅಂತ ಬೆದರಿಕೆಯೊಡ್ಡುತ್ತಿದ್ದಾರೆ. ಆದರೆ ಇದ್ಯಾವುದಕ್ಕೂ ಭಾರತ ಬಗ್ಗಲ್ಲ ಅನ್ನೋದನ್ನ ಪಾಕಿಸ್ತಾನ ಅರಿತುಕೊಂಡಿಲ್ಲ. ಆದರೆ ಅಲ್ಲಿನ ಜನಕ್ಕೆ ನಿಜ ಸ್ಥಿತಿಯ ಅರಿವಿದೆ. ಹೀಗಾಗಿಯೇ ತಮ್ಮದೇ ದೇಶದ ಸರ್ಕಾರ ಸೇನೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮ ದೇಶದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಅಲ್ಲಿನ ಸರ್ಕಾರ ಮತ್ತು ಸೇನೆ ಎರಡೂ ವಿಫಲವಾಗಿದೆ ಅನ್ನೋದು ಇದರಿಂದ ಗೊತ್ತಾಗ್ತಿದೆ.
ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಪಾಕ್ ವಿರುದ್ಧ ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಸಲು ಭಾರತ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತಿದೆ. ಭಾರತೀಯರ ಸಾವಿಗೆ ತಕ್ಕ ಪ್ರತೀಕಾರ ತೀರಿಸಿಕೊಳ್ಳಬೇಕು ಅಂತ ಭಾರತದ ಜನ ಆಗ್ರಹಿಸಿದ್ದಾರೆ. ಆದರೆ ಭಾರತ ಸರ್ಕಾರ ಮಾತ್ರ ಪಾಕ್ ವಿರುದ್ಧ ಯಾವುದೇ ರೀತಿ ಪ್ರತೀಕಾರ ತೀರಿಸಿಕೊಳ್ಳುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಹೀಗಾಗಿ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.